ಎದುರಿಸಲು ಸನ್ನದ್ಧರಾಗಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಚುನಾವಣೆ ಎದುರಿಸಲು ಪಕ್ಷದ ಕಾರ್ಯಕರ್ತರು ಸಿದ್ಧರಾಗಬೇಕು ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದಲ್ಲಿ ಬುಧವಾರ ಪಕ್ಷದ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದರು. ಶಿರಹಟ್ಟಿ ಮಂಡಲದ ಬಿಜೆಪಿ ಅಧ್ಯಕ್ಷ ಸುನಿಲ ಮಹಾಂತಶೆಟ್ಟರ ಮಾತನಾಡಿದರು. ವೀರಭದ್ರಪ್ಪ ವಡಕಣ್ಣವರ, ರಮೇಶ ದನದಮನಿ, ಪ್ರಕಾಶ ಬೆಂತೂರ, ಜಗದೀಶಗೌಡ ಪಾಟೀಲ, ಗಂಗಾಧರ ಮೆಣಸಿನಕಾಯಿ, ಚಂದ್ರಗೌಡ ಪಾಟೀಲ, ಮಂಜುನಾಥ ಕಣವಿ, ನಿಂಗನಗೌಡ ಪಾಟೀಲ, ಶಂಕರಪ್ಪ ಸವಣೂರ, ಪರಮೇಶ ಹತ್ತಾಳ, ನಿಂಗಪ್ಪ ಪ್ಯಾಟಿ, ಹವಳದ, ಮುತ್ತಣ್ಣ ಚೋಟಗಲ್ಲ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರುವಂತಹ ದಿನದಲ್ಲಿ ನಾವೆಲ್ಲರೂ ಸಹಿತ ಎದುರಿಸಬೇಕು. ಸರ್ಕಾರ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕನ್ನಬೇಕು ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಹಳ ದಿನದಿಂದ ಪೆಂಡಿಂಗ್ ಇರುವಂಥದ್ದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ವರ್ಷ 3 ರಿಂದ 4 ವರ್ಷ ಆಯಿತು. ಅವಧಿ ಮುಗಿದು ಈಗ ಮುಂದೆ ಬರುವಂತಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಬರುವ ಸಾಧ್ಯತೆ ಇರುವುದರಿಂದ ನಾವೆಲ್ಲರೂ ಸಹಿತ ಅದರ ಒಂದು ಪೂರ್ವವಾಗಿ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮಂಡಲದ ಅಧ್ಯಕ್ಷರು ಕೇಳಿಕೊಂಡಾಗ ಇವತ್ತಿನ ದಿನ ಇಲ್ಲಿ 2-3 ಕಾರ್ಯಕ್ರಮಗಳನ್ನು, ಒಂದು ಏನಲ್ಲಿ ಹೋಗುವಂತ ಒಂದು ದಾರಿಯಲ್ಲಿ ಒಂದು ಬ್ರಿಡ್ಜ್ ಅನ್ನ ಇವತ್ತು ಒಂದು ಕಾಮಗಾರಿ, ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಮತ್ತು ಅಂಗನವಾಡಿ, ಹೊಸದಾಗಿ ಒಂದು ಅಂಗನವಾಡಿ ಕಟ್ಟಿರುವಂತ ಕಾರ್ಯಕ್ರಮ ಹೇಳ್ತಾ ಇದೆ. ಅಂದ್ರೆ ಎಷ್ಟೋ ಬಾರಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ, ನೀವು ನಿಲ್ಲುವಂತ ವಾರ್ಡ್ ಒಂದ್ ಕಡೆ ಆದ್ರೆ ಮತ ಹಾಕೋದು ಇನ್ನೊಂದು ಕಡೆ ಇರ್ತಾರೆ. ಅದು ಕಾಂಗ್ರೆಸ್ನವರ ಹಳೆ ಚಾಳಿ. ಅವ್ರಿಗೆ ಎಲ್ಲೆಲ್ಲಿ ವಾರ್ಡಲ್ಲಿ ಅವ್ರು ನಿಲ್ತಾರ ಅಲ್ಲಿ ಅವರನ್ನ ತಗೊಂಡು ಹೋಗಿ ಜೋಡಣೆ ಮಾಡಿ ಗೆಲ್ಲುವಂಥದ್ದನ್ನು, ಬೇರೆ ಮಾರ್ಗದಿಂದ ಅವರು ಚುನಾವಣೆಯನ್ನು ಗೆಲ್ಲುವಂಥದ್ದನ್ನು ನಾವು ನೋಡಿರ್ತೀವಿ. ಹಾಗಾಗಿ ಅದನ್ನು ತಪ್ಪಿಸ್ಬೇಕು. ಇವತ್ತೆಲ್ಲಿ ಆ ವಾರ್ಡಲ್ಲಿದ್ದಾರೆ ಅಲ್ಲೇ ಅವರ ಮತಗಳು ಹಾಕಬೇಕು, ಮತ ಅಲ್ಲೇ ಹಾಕಬೇಕು ಅನ್ನೋ ಒಂದು ನಿಟ್ಟಿನೊಳಗ SIR ಅನ್ನ ಕೇಂದ್ರ ಸರ್ಕಾರದಿಂದ ಇದನ್ನ ಪಟ್ಟಿನ ಮರುಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನಡೆದುಕೊಂಡು ಭಾರತೀಯ ಜನತಾ ಪಕ್ಷದ ಮೊದಲನೆಯ ಸಭೆ ಇವತ್ತಿನ ಚುನಾವಣೆಯ ಪರ್ವದಕ್ಕಾಗಿ ಮೊದಲನೆಯ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ವರ್ಷ 2026 ನಮಗೆಲ್ಲ ಚುನಾವಣೆಯ ಪರ್ವ. ಯಾಕಂದ್ರೆ ಗ್ರಾಮ ಪಂಚಾಯತಿ ಆಯ್ತು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ಒಂದರಿಂದ ಒಂದು ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಅದಕ್ಕೆ ನಮ್ಮೆಲ್ಲರ ಕಾರ್ಯಕರ್ತರು ಇದಕ್ಕೆ ಸಜ್ಜುಗೊಳಿಸಬೇಕಾಗಿದೆ. ಅದ್ರ ಜೊತೆಯಾಗಿ ಮೊದಲಿಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಹಳ, ಅದು ಅಷ್ಟೇ ಪ್ರಾಮುಖ್ಯತೆ ವಹಿಸಬೇಕು. ಯಾಕಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ನಮ್ಮ ಪ್ರತಿಯೊಬ್ಬರು ನಮ್ಮ BL ಬುದ್ಧಿಂದ BL ಇವತ್ತೊಂದು ನೇಮಕ ಮಾಡಿಕೊಂಡು ಪಕ್ಷಕ್ಕೆ ಕಳಿಸಿರ್ತೀವಿ. ಪಕ್ಷದವರು ಒಂದ್ಸಲ ನಮ್ಮ ತಾಲೂಕಿನ ಎಲ್ಲ BL ಕಾರ್ಯಕ್ರಮ ಮಾಡ್ತಾರೆ. ಏನಂದ್ರೆ ಏನು ಮತದಾರರ ಪಟ್ಟಿ ಪರಿಷ್ಕರಣೆಯೊಳಗೆ ಯಾವ ಥರ ಇರಬೇಕು, ಯಾವ ಥರ ಇರಬೇಕಿಲ್ಲ ಅಂತ ಇವತ್ತದೆಲ್ಲ ನಮಗೆ ಭಾರತೀಯ ಜನತಾ ಪಕ್ಷದವ್ರು ಹೊಸದು, ಆದರೆ ಕಾಂಗ್ರೆಸ್ನವ್ರಿಗೆ ಇದೆಲ್ಲ ಹೊಸದು. ಯಾಕಂದ್ರೆ ಅವರೆಲ್ಲ ಇಂಥದ್ದೇ ಮಾಡ್ಕೊಂಡು ಬಂದು ಚುನಾವಣೆ ಗೆಲ್ಲುವ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಹಳ ಜಾಗೃತರಾಗಿದ್ದೀವಿ. ಅದಕ್ಕೆ BL 2ದವರು ಬಹಳ, BL 2ದವರು ಒಬ್ಬರೇ ಅಲ್ಲ, ಅದಕ್ಕೆ ನಾವು ಇರಬೇಕು. ಮತದಾರ ಪಟ್ಟಿ ಪರಿಷ್ಕರಣೆ ಬಂದಾಗ ನಮ್ಮ ಭಾಗದವರು ಇವರು ಹೌದೇ ಇಲ್ಲ, ಅದಾರೇ ಇರಲಿಲ್ಲ, ಹೀಗೆ ಇಂಥದ್ದೆಲ್ಲ ನಾವೆಲ್ಲ ಜಾಗೃತದಿಂದ ನೋಡಿಕೊಂಡು ಈ ಮತದಾರನ ರೆಡಿ ಮಾಡಬೇಕು ಪಟ್ಟಿನ.